ಎಲ್ರಿಗೂ ನಮಸ್ಕಾರ. ರೈತರಿಗೆ ಒಂದು ಗುಡ್ ನ್ಯೂಸ್. ಯಾರೆಲ್ಲ ಒಂದು 19ನೇ ಇನ್ಸ್ಟಾಲ್ಮೆಂಟ್ PM ಕಿಸಾನ್ ಯೋಜನೆಯ 19ನೇ ಇನ್ಸ್ಟಾಲ್ಮೆಂಟ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರೆ ಅವ್ರಿಗೆ ಗುಡ್ ನ್ಯೂಸ್. ಈ ಹಣನ ಫೆಬ್ರವರಿ 24, 2025 ರಿಲೀಸ್ ಮಾಡ್ತೀವಿ ಅಂತ ಖುದ್ದು ನರೇಂದ್ರ ಮೋದಿ ಅವರೇ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಯಾವಾಗ? ಡ್ಯೂರಿಂಗ್ ಈಸ್ ವಿಸಿಟ್ ಟು ಬಿಹಾರ್ ಆನ್ ದಟ್ ಡೇ. ಯಾವಾಗ ಬಿಹಾರ್ಗೆ ವಿಸಿಟ್ ಮಾಡಿದ್ರು ಅವಾಗ ಈಗ ನಿನ್ನೆ ಡೇಟ್ ನ ಮೆನ್ಷನ್ ಮಾಡಿದರೆ, ನಾವು ಅವರು ಫಂಡ್ ನ ರಿಲೀಸ್ ಕೂಡ ಮಾಡಿದ್ದಾರೆ. ವಿಲ್ ಅಫಿಷಿಯಲಿ ರಿಲೀಸ್ ಆನ್ ಫಂಡ್ಸ್ ಅಂತ ಹೇಳಿದ್ದಾರೆ. ಫೆಬ್ರವರಿ 24ಕ್ಕೆ ಫಂಡ್ ನ ರಿಲೀಸ್ ಮಾಡ್ತಾರೆ, 19ನೇ ಇನ್ಸ್ಟಾಲ್ಮೆಂಟ್ ಹಣ. ಓಕೆನಾ? ಸೊ ಆನ್ಯುವಲ್ ಅಸಿಸ್ಟೆನ್ಸ್ ನೋಡೋದಾದ್ರೆ 6,000 ಬರುತ್ತೆ ವರ್ಷಕ್ಕೆ. ಫೆಬ್ರವರಿ 24ಕ್ಕೆ ರಿಲೀಸ್ ಡೇಟ್. ಓವರ್ ಆಲ್ 9.5 ಕೋಟಿ ಫಾರ್ಮರ್ಸ್ಗೆ ಇದು ಬರುತ್ತೆ ಏನೋ ಹಾಕ್ಬೇಕು ಅನ್ನೋದು ಗೌರ್ಮೆಂಟ್ ಒಂದು ಟಾರ್ಗೆಟ್ ಆಗಿದೆ ಈ ರೀತಿ. ಓಕೆನಾ? ಇನ್ನು ಕೆಲವರು ಹೇಳ್ತಿದ್ದಾರೆ ನನಗೆ 18th ಇನ್ಸ್ಟಾಲ್ಮೆಂಟ್ ಹಣ ಕೂಡ ಬಂದಿಲ್ಲ. ನಾನು ಒಂದು 18th ಇನ್ಸ್ಟಾಲ್ಮೆಂಟ್ ಬಗ್ಗೆ ಒಂದು ವಿಡಿಯೋ ಮಾಡಾಕಿದ್ದೆ. ಸೊ ಅಲ್ಲೂ ಕೂಡ ಹೇಳ್ತಿದ್ದಾರೆ ನನಗೆ 18th ಇನ್ಸ್ಟಾಲ್ಮೆಂಟ್ ಹಣ ಬಂದಿಲ್ಲ, ನಾವ್ ಏನ್ ಮಾಡ್ಬೇಕು ಅಂತ. ಸೊ ತುಂಬಾ ಜನಕ್ಕೆ ನಾನು ಆಲ್ರೆಡಿ ಹೇಳಿದೀನಿ, ನೀವು ರಿಜಿಸ್ಟ್ರಿನಲ್ಲಿ ಫಾರ್ಮರ್ ರಿಜಿಸ್ಟ್ರಿನಲ್ಲಿ ರಿಜಿಸ್ಟರ್ ಆಗಬೇಕು, KYC ನ ಕಂಪ್ಲೀಟ್ ಮಾಡಬೇಕು, ಹಾಗಿದ್ರೇನೆ ನಿಮ್ಗೆ ಹಣ ಬರೋದು. ಓಕೆನಾ? ಸೊ ನಾನು ಆಲ್ರೆಡಿ ಹೇಳಿದೀನಿ ನಿಮ್ಗೆ KYC ರಿಜಿಸ್ಟರ್ ಆಗ್ಬೇಕು. ಅವರು ಕೂಡ ನೋಡಿ ಹೇಳಿದ್ದಾರೆ. ನೋಡಿ ಇಲ್ಲಿ ಆಸ್ ಫಾರ್ಮರ್ ಈಗಲಿ ವೈಟಿಂಗ್, ಯಾರ ವೇಟ್ 9th ಇನ್ಸ್ಟಾಲ್ಮೆಂಟ್ ಗೆ ವೇಟ್ ಮಾಡ್ತಿದ್ದಾರೆ. ಓಕೆನಾ? ಅವ್ರಿಗೊಂದು ಗುಡ್ ನ್ಯೂಸ್ ಆಗಿದೆ. ಇನ್ನೊಂದು, ದ ಗವರ್ಮೆಂಟ್ ಹ್ಯಾಸ್ ಮೇಡ್ ಇಟ್ ಕ್ಲಿಯರ್ ದಟ್ ಓನ್ಲಿ ಫಾರ್ಮರ್ ಹೂ ಹ್ಯಾವ್ ರಿಜಿಸ್ಟರ್ಡ್ ಥ್ರೂ ಫಾರ್ಮರ್ ರಿಜಿಸ್ಟ್ರಿ ವಿಲ್ ಬಿ ಎಲಿಜಿಬಲ್ ಟು ರಿಸೀವ್ ಬೆನಿಫಿಟ್ ಅಂಡರ್ PM ಕಿಸಾನ್ ಯೋಜನೆ. ಯಾರು ಈ ಒಂದು ರಿಜಿಸ್ಟರ್ ಆಗಿರ್ತಾರೆ, ಓಕೆನಾ, ಫಾರ್ಮರ್ ರಿಜಿಸ್ಟ್ರಿ ಜೊತೆ ರಿಜಿಸ್ಟರ್ ಆಗಿರ್ತಾರೆ, ಅವರಿಗೆ ಈ ಯೋಜನೆ ಹಣ ಸಿಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಸಿಗಲ್ಲ. ಇದಕ್ಕೆ ಲಾಸ್ಟ್ ಡೇಟ್ ಬಂದು 31st ಜನವರಿ 2025, ಅಂದ್ರೆ ಇದೇ ಮಂತ್ 31ನೇ ತಾರೀಕು ಇದು ಲಾಸ್ಟ್ ಡೇಟ್ ಆಗಿದೆ. ಸೊ ಯಾರೆಲ್ಲ ರಿಜಿಸ್ಟರ್ ಆಗಿಲ್ಲ ಅವರು ಬೇಗ ರಿಜಿಸ್ಟರ್ ಆಗಿ, ಓಕೆನಾ? ಸೊ ಅದನ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮಗೆ PM ಕಿಸಾನ್ ಹಣ ಯೋಜನೆ ನಿಮ್ಮ ಕೈ ಸೇರುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಈ ಒಂದು ಇನ್ಸ್ಟಾಲ್ಮೆಂಟ್ ಹಣ ಬರಲ್ಲ. ಯಾವ ರೀತಿ ಮಾಡ್ಕೋಬೇಕು ಅದನ್ನು ಕೂಡ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ. ಓಕೆನಾ? ಹೋಮ್ ಪೇಜ್ ಹೋಗ್ಬೇಕು, ಅಲ್ಲಿ ಫಾರ್ಮರ್ ಕಾರ್ನರ್ ಅಲ್ಲಿ ನಿಮಗೆ ಇದೆ ನೋ ಯುವರ್ ಸ್ಟೇಟಸ್ ಅಂತ ಇದೆ. ಪ್ರೊವೈಡ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂಡ್ ಕ್ಯಾಪ್ಚರ್ ಕೋಡ್ ಡಿಸ್ಪ್ಲೇ ಆನ್ ಸ್ಕ್ರೀನ್. ಓಕೆನಾ? ಸೊ ನೀವು ಅಲ್ಲಿ ನಿಮ್ಮ ಮೊಬೈಲ್ ನಂಬರ್, ರಿಜಿಸ್ಟರ್ ನಂಬರ್ ಏನಿದೆ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಬೆನಿಫಿಷಿಯರಿ ಲಿಸ್ಟ್. ಇನ್ ಕೇಸ್ ಆಗಿಲ್ಲ, ನಾನು ರಿಜಿಸ್ಟರ್ ಆಗಿಲ್ಲ ಅಂದ್ರೆ ನಿಮಗೆ ರಿಜಿಸ್ಟರ್ ಮಾಡೋದಕ್ಕೂ ಕೂಡ ಅಲ್ಲೇ ಸಿಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಓಕೆನಾ? ಇದು ಅಫಿಷಿಯಲ್ ವೆಬ್ಸೈಟ್. ಸೊ ಇಲ್ಲಿ ನೀವು ಇಲ್ಲಿ ನೋಡಿ, ಇಲ್ಲೇ ಇದೆ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್, ಇಲ್ಲಿ ಮಾಡ್ಕೋಬೇಕು. KYC ಅಂದ್ರೆ ಇಲ್ಲಿ ಮಾಡ್ಕೋಬೇಕು. ಓಕೆನಾ? ನೀವು ಏನಾದ್ರೂ KYC ನಿಮ್ದು ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನಿಮ್ಮ ಹತ್ರ ಆಧಾರ್ ನಂಬರ್ ಮುಖಾಂತರ, ಸರ್ ಇಲ್ಲಿ ನೋಡಿ, ಆಧಾರ್ ನಂಬರ್ ಮುಖಾಂತರ ನೀವು OTP ಬೇಸ್ಡ್ KYC ಕಂಪ್ಲೀಟ್ ಮಾಡ್ಕೋಬೇಕು. ಇನ್ನೊಂದು, ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಕೂಡ ಇಲ್ಲೇ ಇದೆ. ಓಕೆನಾ? ಸೊ ರೂರಲ್ ಫಾರ್ಮರ್ ರಿಜಿಸ್ಟ್ರೇಷನ್, ಅರ್ಬನ್ ಫಾರ್ಮರ್ ರಿಜಿಸ್ಟ್ರೇಷನ್, ಸೊ ಯಾವ ಇದಕ್ಕೆ ಬರುತ್ತೆ ಸ್ಟೇಟ್ ನ ಸೆಲೆಕ್ಟ್ ಮಾಡಿ ನೀವು ರಿಜಿಸ್ಟರ್ ಆಗ್ಬಹುದು. ಓಕೆನಾ? ಇದು ಕೂಡ ಈಸಿ ನಿಮ್ಗೆ ಇಲ್ಲೇ ಅವೈಲಬಿಲಿಟಿ ಇದೆ. ನೋ ಯುವರ್ ಸ್ಟೇಟಸ್. ನೀವು ನೋ ಯುವರ್ ಸ್ಟೇಟಸ್ ಅಂದ್ರೆ ನಿಮ್ಮ ಒಂದು ಸ್ಟೇಟಸ್ ಏನಿದೆ, ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಆಗಿರ್ಬೋದು ಅಥವಾ ನಿಮ್ಮ ರಿಜಿಸ್ಟ್ರೇಷನ್ ಸ್ಟೇಟಸ್ ಏನಿದೆ ಅನ್ನೋದನ್ನ ಇಲ್ಲಿ ತಿಳ್ಕೊಬಹುದು ನೀವು. ಓಕೆನಾ? ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ನೀವು ಆಲ್ರೆಡಿ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಸೊ ಏನಾದ್ರೂ KYC ಕಂಪ್ಲೀಟ್ ಆಗಿಲ್ಲ ಅಥವಾ ಯಾವ್ದು ಹಣ ಪೆಂಡಿಂಗ್ ಇದೆ, ಯಾಕೆ ಪೆಂಡಿಂಗ್ ಇದೆ ಅನ್ನೋದನ್ನ ನೀವು ಇಲ್ಲಿ ತಿಳ್ಕೊಬಹುದು. OTP ವಿಲ್ ರಿಜಿಸ್ಟರ್ ಮೊಬೈಲ್ ನಂಬರ್ ಬರುತ್ತೆ. ಕ್ಯಾಪ್ಚರ್ ಹಾಕಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಕ್ಯಾಪ್ಚರ್ ಹಾಕಿ ಗೆಟ್ OTP ಕೊಟ್ರೆ ಬರುತ್ತೆ. ನೀವು ಇಲ್ಲಿ ರಿಜಿಸ್ಟರ್ ಆಗಿ ನೀವು ಚೆಕ್ ಮಾಡ್ಕೋಬಹುದು. ಓಕೆನಾ? ಆಧಾರ್ ನಂಬರ್ ಮುಖಾಂತರ, ಮೊಬೈಲ್ ನಂಬರ್ ಮುಖಾಂತರ ಕೂಡ ನೀವು ನೋ ಯುವರ್ ರಿಜಿಸ್ಟರ್ ನಂಬರ್ ಕೂಡ ತಿಳ್ಕೊಬಹುದು. ನಿಮ್ಗೆ ಏನಾದ್ರು ರಿಜಿಸ್ಟರ್ ನಂಬರ್ ಮರ್ತೋಗಿದ್ರೆ ನೀವು ಇಲ್ಲಿ ಅದನ್ನ ತಿಳ್ಕೋಬಹುದು. ಓಕೆನಾ? ಸೊ ಒಟ್ಟಾರೆ ಯಾರಿಗೆ ಒಂದು PM ಕಿಸಾನ್ ಹಣ ಯೋಜನೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರೆ ಅವ್ರಿಗೆ ತುಂಬಾ ಗುಡ್ ನ್ಯೂಸ್ ಆಗಿದೆ. ಇದು ವರ್ಷಕ್ಕೆ 6,000 ರೂಪಾಯಿ ಸಿಗುತ್ತೆ ಗವರ್ಮೆಂಟ್ ಇಂದ. ತುಂಬಾ ಜನಕ್ಕೆ ಇದಾಗಿದೆ. ಇದರ ಮುಖ್ಯ ಯೋಜನೆ ಒಂದು ಅಗ್ರಿಕಲ್ಚರ್ ನ ಬೂಸ್ಟ್, ಅಂದ್ರೆ ಬೆಳೆಸಬೇಕು, ಅಗ್ರಿಕಲ್ಚರ್ ನ ಸಪೋರ್ಟ್ ಮಾಡಬೇಕು ಅನ್ನೋದು ಗವರ್ಮೆಂಟ್ ಆಗಿದೆ. ಇದು 2019 ಅಲ್ಲಿ ಬಂದಿದ್ದು. PM ನರೇಂದ್ರ ಮೋದಿ ಅವರು ಇದಕ್ಕೆ ಚಾಲನೆ ಕೊಡ್ತಾರೆ. ಓಕೆನಾ? ಇದು ಒಂದು ಅಗ್ರಿಕಲ್ಚರ್ ಬೂಸ್ಟ್, ಅಂದ್ರೆ ಅಗ್ರಿಕಲ್ಚರ್ ಗೆ ಸಪೋರ್ಟ್ ಮಾಡೋದಕ್ಕೆ ಈ ಒಂದು ಯೋಜನೆನ ತರ್ತಾರೆ. ಇವಾಗ ಪ್ರೆಸೆಂಟ್ ಅಕಾರ್ಡಿಂಗ್ NDTV ಪ್ರಕಾರ ನೋಡಬಹುದು 19 ಇನ್ಸ್ಟಾಲ್ಮೆಂಟ್ ಹಣ ಇನ್ನೇನು ಫೆಬ್ರವರಿ 24ಕ್ಕೆ ರಿಸೀವ್ ಆಗುತ್ತೆ ಅಂತ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ಓಕೆನಾ? ಸೊ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದವ್ರಿಗೆ ಗುಡ್ ನ್ಯೂಸ್. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಅಥವಾ ಕನ್ಫ್ಯೂಷನ್ ಇದ್ರೆ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ರೀತಿ ಒಂದು ಹೆಚ್ಚಿನ ಒಂದು ಗವರ್ಮೆಂಟ್ ಅಥವಾ ಈ ತರ ಅಪ್ಡೇಟ್ ಗಾಗಿ ನನ್ನ YouTube ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.